ನಿಮ್ಮ ದೋಸ್ತರಿಗೆ ಯಾವತ್ತು ನಿನ್ನ ಜೊತೆನೇ ಇಟ್ಕೋತೇನ? ಇಲ್ರಿ ಅಣ್ಣಾರ, ನನ್ನ ದೋಸ್ತರಿಗೆ ನಾ ಯಾವತ್ತು ಎದ್ಯಾಗ ಇಟ್ಕೋತೀನಿ ರೀ, ನನ್ನ ಹೃದಯದೊಳಗೆ ಇಟ್ಕೋತೀನಿ ರೀ. ಜೊತೆ ಇಟ್ಕೊಂಡ್ರೆ ರೊಕ್ಕ ಭಾಳ ಖರ್ಚಾಗತ್ತೆ ರೀ. ಸಿಂಧ ಒಂದು ನಿಮಿಷ ಬಾರ ಇಲ್ಲಿ. ಏನ್ ಹೇಳ್ಬಬ್ಲಿ? ಒಂದೇ ನಿಮಿಷ ಬಾರ ಇಲ್ಲಿ ಹೇಳ್ತೀನಿ. ಕೋರ್ಟು ಲಾಯರ್ ಹತ್ರ ಬರಲ್ಲ, ಲಾಯರೇ ಕೋರ್ಟ್ ಹತ್ರ ಬರಬೇಕು. ಓ ಹಂಗ, ಸರಿ ಸರಿ ಆಯ್ತು. ಎಲ್ಗೆ ಹೋಗ್ತಾ ಇದೀಯಾ? ನೀನೇ ತಾನೇ ಹೇಳ್ದೆ ಕೋರ್ಟು ಲಾಯರ್ ಹತ್ರ ಬರಲ್ಲ ಅಂತ, ಅದಕ್ಕೆ ಬೇರೆ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ವಾದ ಮಾಡಕ್ಕೆ. ಒಂದು ಕೋಳಿ ಭಾಳ ಹಠವಾದಿ ಇತ್ತಣ್ಣ. ಅದರ ಮಾಲೀಕಗ ಭಾಳ ಕಿರಿಕಿರಿ ಮಾಡ್ತಿತ್ತು. ಕೋಳಿನ ಒಯ್ದು ಬುಟ್ಟಿ ಕೆಳಗೆ ಹಾಕೋದ್ರೊಳಗೆ ಹಿಂದಿಂದ ಹೊರಗೆ ಹೋಯ್ತಣ್ಣ, ಯಾಕಂದ್ರೆ ಭಾಳ ಹಠವಾದಿ ಇತ್ತಲ್ಲ. ಒಂದಿನ ಅದಕ್ಕೆ ಪಂಜರದೊಳಗೆ ಹಾಕಿದ. ಕೋಳಿ ಭಾಳ ಹಠವಾದಿ ಇತ್ತಣ್ಣ. ಹಿಂದಿನ ಬಾಗಿಲಿಂದ ಹೊರಗೆ ಬಂತು. ಅದರ ಕಿರಿಕಿರಿ ತಡೆಯಕ್ಕಾಗಲಾರ್ದೆ ಅದನ್ನು ಕತ್ತರಿಸಿ ಮಸಾಲೆ ಒಳಗೆ ಬೇಯಿಸಿ ತಿಂದ. ಮುಗಿತಲ್ಲ ಮತ್ತೆ? ಏನು ಮುಗಿತದಣ್ಣ, ಕೋಳಿ ಭಾಳ ಹಠವಾದಿ ಇತ್ತಲ್ಲ, ಟಾಯ್ಲೆಟ್ಗೆ ಹೋದಾಗ ಮತ್ತೆ ಹಿಂದಿನಿಂದ ಹೊರಗೆ ಹೋಯ್ತಲ್ಲ ಮತ್ತೆ. ಸಣ್ಣವರಿದ್ದಾಗ ಅತಿ ದುಃಖ ಯಾವಾಗ ಆಗ್ತಿತ್ತು? ಅತಿ ದುಃಖ ಯಾವಾಗ ಆಗ್ತಿತ್ತಂದ್ರೆ, ರಾತ್ರಿ ಪೂರ್ತಿ ಮಳೆ ಬಂದು ಸಾಲಿಗೆ ಹೋಗೋ ಟೈಮಿಗೆ ಮಳೆ ನಿಂದಿರ್ತಿತ್ತಲ್ರಿ, ಅವಾಗ ರೀ. ಸರ ನನಗೆ ಹೊಡೆದಾರ್ರಿ, ಕಂಪ್ಲೇಂಟ್ ಕೊಡೋದೈತ್ರಿ. ಹೆಸರು ಹೇಳ್ರಿ. ಯಾರ್ದ್ರಿ ಸರ? ನಿಂದು? ಬಸು ಹಿರೇಮಠ್ರಿ. ಹಾ ಹೇಳ್ರಿ. ಸರ ರೋಡ್ ಮೇಲೆ ಬೈಕ್ ತಗೊಂಡು ಹೊಂಟಿದ್ದೀರಿ ನಾನು. ಬೈಕ? ಹೆಸರು ಹೇಳ್ರಿ. ಬಸು ಹಿರೇಮಠ್ರಿ. ನಿಂದಲೋ ಬೈಕಿನ ಹೆಸರು ಹೇಳು, ಹೋಗ್ಲಿ ಬಿಡು. ಮುಂದ? ಆಮೇಲೆ ನನಗೆ ಝಾಡಿಸಿ ಒದ್ರಿ. ಝಾಡಿಸ್ಬೋದ? ಹೆಸರು ಹೇಳು. ಬಸು ಹಿರೇಮಠ್ರಿ. ಏಯ್ ಮಳ್ಳ ಮಗನ, ನಿಂದಲೋ ಒದ್ದವನ್ ಹೆಸರು ಹೇಳು. ಎದ್ರಂಡಿಲಿಂದ ರೀ ಏನ್ರಿ ಇದು ನಿಮ್ ಕೂದ್ಲ ದಾಡಿ ಅರ್ಧಕ್ಕರ್ಧ ಬೆಳಗಯವಲ್ರಿ? ನಿನ್ನಂತ ಅಮಾಸಿ ಮಾರಿಕೇನ್ ಮಾಡ್ಕೊಂಡಿನಲ್ಲ, ಅದಕ್ಕೆ ಹಿಂಗಾಗ್ಯಾವೆಲ್ಲ. ಓ ಈಗ ಗೊತ್ತಾತ್ ನನಗ. ಅದಕ್ಕ ನಮ್ಮ ಅವನ ಕೂದ್ಲ ಪೂರ್ತಿ ಬೆಳಗಯ್ಯವ. ಇನ್ನ ಆ ಅಮಾಸಿ ಹೆಂಗಿರ್ಬೇಕು? ಹೋಗೊಳಗ ಏನಾದ್ರು ಕೆಲಸ ಮಾಡೋಣ. ಒಂದು ಸಲ ಕಳ್ಳರು ಹಿಡಿಯೋ ಮಷೀನ್ ಕಂಡು ಹಿಡಿದ್ರಣ. ಮಗ್ಗಲೂರಾಗ 2 ಕಳ್ಳರು ಸಿಕ್ಕರು, ಮುಂದಿನ ಊರಾಗ 3 ಮಂದಿ ಸಿಕ್ಕರು, ಈ ಕಡೆ ಮ್ಯಾಲಿನ ಊರಾಗ 6 ಮಂದಿ ಸಿಕ್ಕರು. ನಿಮ್ಮೂರಾಗ ಯಾರೂ ಸಿಗ್ಲಿಲ್ಲಣ್ಣ ಆ ಮಷೀನ್ಕ. ಅದೇಂಗ? ನಮ್ಮ ಊರನ ಮಂದಿ ಆ ಮಷೀನೇ ಕಳ್ತನ ಮಾಡಿಬಿಟ್ರು. ಜಲ್ದಿ ಎದ್ರಂಡಿಲಿ. ನೀವು ಕೂಡ ದುಡ್ಡು ಇಲ್ದೇನೆ ತಿರುಗಾಡುವಂತ ಸಿಂಪಲ್ ಐಡಿಯಾ ನಿಮಗೆ ಹೇಳ್ಕೊಡ್ತೀನಿ. ಹೀಗೆ ತಿರುಗ್ರಿ, ಆಗ ಹೀಗೆ. ಅಣ್ಣ ಮೂಲಿ ಮನೆ ಕಲ್ಲಿ ಮತ್ತು ಕೆಳಗಿನ ನುಣಿ ಮಲ್ಯ 24 ತಾಸು ಮಾತಾಡ್ತಿರ್ತಾರಣ್ಣ. ಇದರ ಅರ್ಥ ಏನಣ್ಣ? ಇದರ ಅರ್ಥ ಅಂದ್ರ ಕಲ್ಲಿ ಮಲ್ಯಾನ್ ಜೋಡಿ ಅದಾಳಂತ. ಹಿಂಗ ಬಗಳಲ್ಲ, ಅದ್ಯಾಕೆ ಹಂಗ ಅನ್ನಕತ್ತಿ ಅಂತ ಬೋಸಡಿಕೆ? ರೀ ಬಾಜು ಮನಿ ಅಣ್ಣಾರ ಬರೇ ಅವ್ರ ಹೆಂಡತಿ ಜೋಡಿ ಜಗಳ ಮಾಡ್ತಿರ್ತಾರ. ಒಂದ್ ಸ್ವಲ್ಪ ನೀವರ್ ತಿಳಿಸಿ ಹೇಳ್ರಿ ಅವ್ರಿಗೆ. ಏನು ಹೇಳಲಿಲ್ಲ ನಾನು? ನೀನ ಕೇಳೋದಿಲ್ಲ ಒಂದು ಮಾತ, ಇನ್ನು ಅವ ಕೇಳ್ತಾನ? ಬಸಣ್ಣ ಒಂದ್ 10 ರೂಪಾಯಿ ಕೊಡೋಣ, ಭಾಳ ಸೆರೆ ಕುಡಿಯೋಂಗಾಗೈತಿ, ಕೈಕಲ್ಲೆಲ್ಲ ನಡಗಕ್ ಹತ್ತಿ ಬಿಟ್ಟೈತಿ. ಏ ಯಾಕೆ ಕುಡ್ದು ಹಾಳಾಗ್ತೀರಿ? ನಾವೊಂದ್ ಕೆಲ್ಸಕ್ಕೆ ಹಚ್ತೀನಿ, ಮಾಡ್ತಿ? ಹೂಣ, ಹಂಗಾರ ಮಾಡಿ ಪುಣ್ಯ ಕಟ್ಕೋ. ಆಯ್ತು, ಈಗಿನಿಂದಾನೆ ಶುರು ಮಾಡು. ಕೆಲಸ ಏನ್ ಮಾಡೋದಣ್ಣ? ಕೆಲಸ ಈಗೇನು 10 ರೂಪಾಯಿ ಬೇಡಾಕತ್ತಿಯಲ್ಲ, ಹಿಂಗೆ ಮುಂಜಾನಿಂದ ಸಂಜೆ ತನಕ ಎಲ್ಲರಿಗೂ ಬಿಡೋದು. ಆದ ಕಲೆಕ್ಷನ್ ಒಳಗ ನನಗರ್ಧ ನಿನಗರ್ಧ. ಈ ಗಂಡ್ಮಕ್ಳಿಗೆ ನ್ಯೂಸ್ದಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತದ್ರಿ, ರಾಜಕೀಯದಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತೈತ್ರಿ, ಈ ಊರಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತದ್ರಿ, ಓಣ್ಯಾಗ ಏನ್ ನಡ್ದದ ಎಲ್ಲ ಗೊತ್ತಿರ್ತದ್ರಿ. ಎಲ್ಲಾ ಬಿಡ್ರಿ, ಬಾಜುದಕ್ಕೆ ಎಲ್ಲಿ ಹೋಗಳ ಅನ್ನೋದ್ ಬಿ ಇವ್ರಿಗೆ ಗೊತ್ತಿರ್ತದ್ರಿ. ಆದ್ರೆ ಹೆಂಡ್ತಿ ಯಾಕೆ ಸೆಟ್ಕೊಂಡ್ ಕೂತಾಳ ಅನ್ನೋದು ಮಾತ್ರ ಗೊತ್ತಿರಲ್ರಿ ಇವ್ರಿಗೆ. ಖರೇನಿ ಪೂಜಾ, ನರೇಂದ್ರ ಮೋದಿಗೆ ನನ್ನ ಮದುವೆ ಆಗಿದ್ರೆ ಇಷ್ಟೆಲ್ಲ ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಬಿಡು. ಹೌದಾ? ಯಾಕೆ? ಎಲ್ಲೋಗ್ತೀಯ, ಯಾವಾಗ ಬರ್ತೀಯ, ಎಲ್ಲಿದೀಯ, ಏನ್ ಮಾಡ್ತಾ ಇದೀಯ ಅನ್ನೋದ್ರಲ್ಲೇ ಅವ್ರ ಟೈಮ್ ಎಲ್ಲ ಹಾಳಾಗೋಗ್ಬಿಡ್ತಾ ಇದ್ವಿ. ಓ, ನೀನ್ ಹೇಳೋ ತರ ಹೆಣ್ಮಕ್ಳು ಇರಲ್ಲ ಬಿಡು. ಸರಿ ಇರು, 1 ನಿಮಿಷ ಬರ್ತೀನಿ. ಎಲ್ಲಿಗೆ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರೀ ಇಂಥದೆಯಾ?
ಅಣ್ಣ ಯಾವತ್ತೂ ಮಗ ಸಿಂಡ್ರಿಸ್ಕೊಂಡೇ ಕುಂತಿರ್ತಿ, ಸ್ವಲ್ಪ ಖುಷಿಯಾಗಿರೋದು ಕಲಿಯಪ್ಪ. ಏನ್ ಖುಷಿಯಿಂದಿರೋದಿಲ್ಲ, ಬರೀ ಕಷ್ಟ ಕಷ್ಟ ಕಷ್ಟ. ಖುಷಿ ಎಲ್ಲಿಂದ ಬರುತ್ತೋ? ಖುಷಿಯಿಂದ ಹೆಂಗಿರ್ಬೇಕು ಅನ್ನೋದು ಪ್ರೆಷರ್ ಕುಕ್ಕರ್ ನೋಡಿ ಕಲಿಬೇಕಣ್ಣ. ಮ್ಯಾಲ ಪ್ರೆಷರ್ ಕೆಳಗುರಿ ಆದ್ರೂ ಎಷ್ಟು ಮಜಾ ಒಳಗ ಸೀಟಿ ಹೊಡಿತಿರ್ತೈತಿ. ಹೌದಲ್ಲ? ಎದ್ದು ಹೋಗ್ತೇನೆ ಕಲ್ಮರ್ ತಗೊಳ್ಳಿ.